ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರೇಯಸಿ ಜೊತೆ ಮದುವೆಯಾದ ಅಘೋರಿ ಲೇಡಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಅಸಲಿಗೆ ಆಗಿದ್ದಾದ್ರೂ ಏನು? ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ ಅಘೋರಿ ಲೇಡಿ. ಸದಾ ವಿವಾದದಿಂದ ಸುಳಿಯಲ್ಲೇ ಸಿಲುಕಿರ್ತಾರೆ ಈ ಅಘೋರಿಗಳು ಸ್ನೇಹಿತರೆ. ಅಘೋರಿ ಲೇಡಿ ಜೊತೆಗೆ ಮದುವೆಯಾದ ವರ್ಷಿಣಿ ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸದಾ ಒಂದಲ್ಲ ಒಂದು ವಿವಾದದಿಂದ ಸುದ್ದಿ ಆಗ್ತಾನೆ ಇರ್ತಾರೆ ಈ ಅಘೋರಿ ಲೇಡಿ ಸ್ನೇಹಿತರೆ. ಇದೀಗ ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ ಈ ಅಘೋರಿ ಲೇಡಿ. ತೆಲಂಗಾಣದ ಅಘೋರಿ ಲೇಡಿ ವರ್ಷಿಣಿ ಅನ್ನುವಂಥ ಪ್ರೇಯಸಿ ಜೊತೆ ಮದುವೆಯಾಗಿದ್ದಾರೆ. ಅಘೋರಿ ಅಂತ ಘೋಷಿಸಿಕೊಂಡು ಮದುವೆಯಾದ ಈ ಜೋಡಿಗೆ ಅಪರಿಚಿತ ಮಹಿಳೆಯೊಬ್ಬರು ಶಾಕ್ ಒಂದನ್ನು ಕೊಟ್ಟಿದ್ದಾರೆ. ಹೌದು, ಈ ಅಘೋರಿ ನನ್ನನ್ನು ಈ ಹಿಂದೆಯೇ ಮದುವೆಯಾಗಿದ್ದಾರೆ, ನಾವು ಅವರ ಮೊದಲ ಪತ್ನಿ ಅಂತ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಅಘೋರಿಯು ಪ್ರತಿಕ್ರಿಯೆ ನೀಡಿದ್ದಾಳೆ. ಈ ಮಹಿಳೆ ಗಂಡನಿಂದ ಬೇರ್ಪಟ್ಟು ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ, ಅದರಿಂದ ಹೀಗೆಲ್ಲ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರೀತಿಗೆ ಕಣ್ಣಿಲ್ಲ ನಿಜ, ಹಾಗಂತ ಪ್ರೀತಿ ಮಾಡೋರಿಗಾದ್ರೂ ಕಣ್ಣಿರಬೇಕು. ಕಲಿಗಾಲದಲ್ಲಿ ಯಾರ ಮೇಲೆ ಯಾವಾಗ ಲವ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲೊಬ್ಳು 21 ವರ್ಷದ ಹುಡುಗಿಗೆ ಅಘೋರಿ ಮೇಲೆ ಪ್ರೀತಿಯಾಗಿದ್ಯಂತೆ. ಹೌದು, ಲೇಡಿ ಅಘೋರಿ ಕಣ್ರಿ. ಈ ಅಘೋರಿ ಮೋಹಕ್ಕೆ ಬಿದ್ದವಳು. ಅಪ್ಪ ಅಮ್ಮ ಎಲ್ಲರನ್ನ ಬಿಟ್ಟು ನೀನೇ ಬೇಕು ಅಂತ ಮಹಿಳಾ ಅಘೋರಿಯ ಹಿಂದೆ ಬಿದ್ದು ಅಘೋರಿ ಲೇಡಿ ಜೊತೆಗೆ ಮದುವೆ ಆಗಿದ್ದಾಳೆ. ಹಾಗಾದರೆ ನೀವು ಕೇಳಬಹುದು, ಯಾರಿ ವರ್ಷಿಣಿ ಅನ್ನುವಂಥದ್ದು. ಸೊ ಗುಂಟೂರು ಜಿಲ್ಲೆಯ ಮಂಗಳಗಿರಿಯ ನಿವಾಸಿ ವರ್ಷಿಣಿ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದರೆ, ಈ ಹುಡುಗಿ ಬಿಟೆಕ್ ಪದವೀಧರೆ ಕೂಡ ಹೌದು. ಆದ್ರೀಗ ಇದೇ ವರ್ಷಿತ ಅಪ್ಪ ಅಮ್ಮ ಹಾಗೆ ಅಣ್ಣ ಎಲ್ಲರನ್ನ ಬಿಟ್ಟು ಮಹಿಳಾ ಅಘೋರಿ ಜೊತೆಗೆ ಮದುವೆ ಆಗಿದ್ದಾಳೆ. ಇದಂತೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ವಿಡಿಯೋದಲ್ಲಿ ಮಹಿಳಾ ಅಘೋರಿ ಈಕೆಯನ್ನ ಮದುವೆಯಾಗ್ತಿರುವಂಥ ಒಂದು ವಿಡಿಯೋವನ್ನ ನೋಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹುಡುಗಿ ಈಕೆಯನ್ನ ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಎರಡೂ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಅಘೋರಿ ತಪ್ಪ ಅಥವಾ ಅಘೋರಿ ಮೇಲೆ ಲವ್ ಆಗಿರೋ ವರ್ಷಿಣಿ ತಪ್ಪ ಅನ್ನುವಂಥದ್ದು ನೀವೇ ಹೇಳಬೇಕು. ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.